ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೇಷರಾಶಿ, ನೀವೇನಾದರೂ ನಿಮ್ಮವರ ಜೊತೆ ಹೊರಗೆ ಹೋಗಲು ಬಯಸುತ್ತಿದ್ದರೆ ಇದು ಒಳ್ಳೆಯ ಸಮಯ. ಈ ಯಾತ್ರೆಯಿಂದ ನಿಮಗೆ ತುಂಬಾ ಸಂತೋಷ ಸಿಗುತ್ತದೆ ಹಾಗೂ ನೀವು ಚೆನ್ನಾಗಿ ಮಜಾ ಮಾಡುವಿರಿ. ನಿಮ್ಮ ಈ ಯಾತ್ರೆಯ ಪೂರ್ಣ ಸಂತೋಷವನ್ನು ಅನುಭವಿಸಿ. ಇವತ್ತು ನಿಮಗೆ ನಿಮ್ಮ ಪ್ರೇಮ ಸಂಬಂಧದ ವಿಷಯದಲ್ಲಿ ನಿರಾಶೆ ಅಥವಾ ಆಘಾತವಾಗುತ್ತದೆ, ಏಕೆಂದರೆ ಇವತ್ತು ನಿಮ್ಮ ಸಂಬಂಧದಲ್ಲಿ ಬಿರುಕು ಬಿಡುವ ಸಂಭವವಿದೆ. ನೀವು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಿ, ಅಥವಾ ಇಲ್ಲದೇ ಇದ್ದರೂ ಆ ಸಮಯ ನಿಮಗಾಗಿ ಕಾಯುತ್ತಿದೆ. ನೀವು ಈ ವಿಷಯವಾಗಿ ತುಂಬಾ ಟೆನ್ಷನ್ ಆಗಬೇಡಿ, ಏಕೆಂದರೆ ಈ ಸಮಯದಿಂದ ನೀವು ಬೇಗ ಮೇಲೆ ಬರುವಿರಿ ಮತ್ತು ನಿಮಗೆ ನಿಮ್ಮ ಪ್ರೀತಿಯು ಪುನಃ ಸಿಗುತ್ತದೆ. ಇಂದಿನ ದಿನ ವಿಶೇಷವಾದ ಲಕ್ಷ್ಯವನ್ನು ಆರಂಭಿಸುವುದಾಗಿದೆ. ಅದರ ವಿಷಯದಲ್ಲಿ ನೀವು ಬಹಳ ದಿನಗಳಿಂದ ಯೋಜನೆಗಳನ್ನು ಮಾಡಿರುವಿರಿ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ನಿಮ್ಮ ಸಂಸ್ಥೆಯನ್ನು ಸ್ಥಾಪಿಸುವ ಉದ್ದೇಶವಿರುವುದಾದರೆ ಇಂದು ಆರಂಭಿಸಿ. ನೀವೇನಾದರೂ ಇಂದು ಪ್ರಾರಂಭಿಸಿದರೆ ನಿಮಗೆ ಸಫಲತೆ ನಿಶ್ಚಿತವಾಗಿದೆ. ಇಂದು ನಿಮ್ಮ ದಿನನಿತ್ಯದ ವ್ಯವಹಾರ ಅಥವಾ ವೇತನದಲ್ಲಿ ಬೇರೆ ಕಡೆಯಿಂದ ಹಣ ಸಿಗುವುದು. ಅದರ ಬಗ್ಗೆ ನಿಮ್ಮಲ್ಲಿ ಯಾವುದೇ ನಂಬಿಕೆ ಇರಲಿಲ್ಲ, ಏಕೆಂದರೆ ಇದರಿಂದ ನಿಮಗೆ ಬಹಳ ಸಂತೋಷವಾಗಬಹುದು ಎಂದು ನೀವು ಯೋಚಿಸಿದ್ದಲ್ಲಿ ನಿಮ್ಮ ಶ್ರಮವು ಒಳ್ಳೆಯ ಫಲವನ್ನು ತಂದುಕೊಟ್ಟಿದೆ. ನಿಮಗಾಗಿ ಒಂದು ಒಳ್ಳೆಯ ಹೊಸ ಅವಕಾಶವಿದೆ. ಅದರ ಬಗ್ಗೆ ನಿಮಗೆ ಭರವಸೆಯೂ ಸಹ ಇಲ್ಲ. ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಇಲ್ಲದಿದ್ದರೆ ನೀವು ಕಾಯಿಲೆ ಬೀಳಬಹುದು. ನೀವು ನಿಮ್ಮ ಶರೀರವನ್ನು ಚೆನ್ನಾಗಿ ಮಾಡಿಕೊಳ್ಳಬಹುದು, ಆದರೆ ನೀವು ಜಂಕ್ ಫುಡ್ ಹಾಗೂ ರಸ್ತೆಯ ಬದಿಯಲ್ಲಿ ತಯಾರಾಗುವ ಆಹಾರದಿಂದ ತಪ್ಪಿಸಿಕೊಳ್ಳಬೇಕು, ಏಕೆಂದರೆ ಅವು ಒಳ್ಳೆಯ ಪರಿಸ್ಥಿತಿಯಲ್ಲಿ ಮಾಡಿರುವುದಿಲ್ಲ. ನೀವು ಹೆಚ್ಚು ನೀರು, ಹಣ್ಣು ಹಾಗೂ ತರಕಾರಿಗಳನ್ನು ತಿನ್ನಿ. ಸಮಯಾನುಸಾರವಾಗಿ ವ್ಯಾಯಾಮ ಮಾಡಿ. ಯೋಗ ಕೂಡ ನಿಮಗೆ ಲಾಭದಾಯಕವಾಗಿರುತ್ತದೆ. ವೃಷಭ ರಾಶಿ, ಇಂದು ನೀವು ನಿಮ್ಮನ್ನು ಕೆಟ್ಟ ಸಂಘದಲ್ಲಿ ಬಿದ್ದಿರುವಂತೆ ಕಾಣುವಿರಿ. ಅದರಿಂದ ನಿಮ್ಮ ವ್ಯಕ್ತಿತ್ವ ಹಾಳಾಗಬಹುದು. ಈಗ ನೀವು ಸ್ವಲ್ಪ ನಿಧಾನವಾಗಿ ಮುನ್ನಡೆಯಿರಿ, ಏಕೆಂದರೆ ಮನುಷ್ಯ ತನ್ನ ನಡವಳಿಕೆಯಿಂದ ಗುರುತಿಸಿಕೊಳ್ಳುವನು. ಕೆಟ್ಟ ಜನರ ಸಂಘದಿಂದ ನಿಮಗೆ ತುಂಬಾ ನಷ್ಟ ಆಗುವುದು. ಇಂದು ನಿಮ್ಮ ಸಹನಶೀಲತೆಯ ಪರೀಕ್ಷೆಗೆ ಒಳಗಾಗಲಿದೆ. ನೀವು ಇಂದು ಕಿರಿಕಿರಿಯಿಂದ ಇರುವಿರಿ. ನಿಮ್ಮ ಸಂಯಮವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಸಂಗಾತಿಗೆ ಯಾವುದೇ ಆಪತ್ತಿಜನಕವಾದ ವಿಷಯ ಹೇಳಬೇಡಿ. ಎಲ್ಲ ವಿಷಯದ ಬಗ್ಗೆ ಮಾತನಾಡಿ. ವಿದೇಶದಲ್ಲಿ ಏನಾದರೂ ಓದುವ ಬಗ್ಗೆ ಒಂದು ಸಂಸ್ಥೆಯಿಂದ ನಿಮಗೆ ಆಮಂತ್ರಣ ಬರಲಿದೆ. ಇದನ್ನು ಸರಿಯಾಗಿ ತೆಗೆದುಕೊಳ್ಳಿ, ಏಕೆಂದರೆ ಇದಕ್ಕೆ ನಿಮ್ಮ ಹತ್ತಿರ ಅನೇಕ ಕಾರಣ ಇದೆ. ನೀವು ವಿದೇಶಕ್ಕೆ ಹೋಗುವ ಅವಸರವನ್ನು ನೀವು ಕೈಯಿಂದ ತೆಗೆದುಕೊಳ್ಳುವುದರಿಂದ ನೀವು ನಿಮ್ಮ ಭವಿಷ್ಯವನ್ನು ವರ್ತಮಾನದಲ್ಲಿಯೇ ಸುಧಾರಿಸಿಕೊಳ್ಳುತ್ತೀರಿ. ಇಂದು ನಿಮಗೆ ಒಳ್ಳೆಯ ಸುದ್ದಿ ಕೇಳಿಸಿಕೊಳ್ಳಲು ಸಿಗುತ್ತದೆ. ನಿಮ್ಮ ಪ್ರೊಫೆಷನಲ್ ಫೀಲ್ಡ್ನಲ್ಲಿ ಹೊಸ ಹೊಸ ವಿಷಯಗಳು ಬರುತ್ತಿವೆ. ಅದರ ಬಗ್ಗೆಯೂ ನೀವು ಅಪ್ಡೇಟ್ ಆಗಿ ಇರಬೇಕು. ವಿಷಯವನ್ನು ಸಂಗ್ರಹಿಸಿ. ನೀವು ಹೀಗೇನಾದರೂ ಮಾಡಿದರೆ ನಿಜವಾಗಲೂ ನೀವು ನಿಮ್ಮ ನಿಯುಕ್ತಕ್ಕೆ ಮಹತ್ವಪೂರ್ಣರಾಗುವಿರಿ ಮತ್ತು ನಿಮ್ಮ ಸಂಪಾದನೆಯು ಚೆನ್ನಾಗಿ ಹೆಚ್ಚುವುದು. ಯಾವುದೇ ಕೆಲಸದ ಒತ್ತಡದಿಂದ ನೀವು ಬಳಲದಂತೆ ಇರಲು ನೀವು ನಿಮ್ಮೊಳಗಿನ ಶಕ್ತಿಯನ್ನು ಉಪಯೋಗಿಸುವ ಅವಶ್ಯಕತೆ ಇದೆ. ಹಾಗೆ ನೆನಪಿನಲ್ಲಿ ಇಡಿ, ನಿಮ್ಮ ದಾರಿಯಲ್ಲಿ ಅಡೆತಡೆಗಳು ಹೇಗೆ ಬರುತ್ತಿರುವವೋ ಹಾಗೆಯೇ ಸಂಪಾದನೆಯು ಹೆಚ್ಚುತ್ತಿರುವುದು. ಇಂದು ನಿಮಗೆ ನೀವು ಕಾಯಿಲೆ ಬಿದ್ದರೆ ನಿಮ್ಮ ಪರಿವಾರದವರು ಹಾಗೂ ಸ್ನೇಹಿತರು ನಿಮಗೆ ಸಹಾಯ ಮಾಡಲು ತಯಾರಾಗಿರುತ್ತಾರೆ ಎಂದು ತಿಳಿದು ತುಂಬಾ ಸಂತೋಷವಾಗುವುದು. ಆದ್ದರಿಂದ ಯಾವುದೇ ತೊಂದರೆ ಬಂದರೂ ನೀವು ಅದನ್ನು ಆರಾಮಾಗಿ ತೆಗೆದುಕೊಂಡು ಮರೆತು ಬಿಡಬಹುದು. ಭೂತಕಾಲದಲ್ಲಿ ನೀವು ನಿಮ್ಮ ಪ್ರಿಯ ಜನರಿಗೆ ಒಳ್ಳೆಯ ಪ್ರೋತ್ಸಾಹ ಹಾಗೂ ಸಲಹೆ ನೀಡಿದ್ದೀರಿ. ಈಗ ಅವರ ಸಮಯ ನಿಮಗೆ ಸಹಾಯ ನೀಡಲು, ಏಕೆಂದರೆ ನಿಮಗೆ ಅದರ ಅವಶ್ಯಕತೆ ಇದೆ. ಮಿಥುನ ರಾಶಿ, ಇಂದಿನ ದಿನ ಆತ್ಮ ನಿರ್ಭಯದ ದಿನವಾಗಿದೆ. ಗಮನದಲ್ಲಿ ಇಟ್ಟುಕೊಳ್ಳಿ, ಇಂದು ನೀವು ನಿಮ್ಮ ಎಲ್ಲ ಮಹತ್ವಪೂರ್ಣ ಕೆಲಸವನ್ನು ನೀವೇ ಪೂರೈಸಿ. ಇಂದು ನೀವು ನಿಮ್ಮ ಕೆಲಸವನ್ನು ಬೇರೆಯವರಿಗೆ ವಹಿಸಿದರೆ ನಿಮಗೆ ಬರೀ ನಿರಾಸೆ ಸಿಗುತ್ತದೆ. ಒಂದು ವೇಳೆ ನಿಮಗೆ ಬೇರೆ ಎಲ್ಲಾದರೂ ಕೆಲಸ ಮಾಡುವ ಹಾಗಾದರೆ ಕೊನೆಯಲ್ಲಿ ಅದನ್ನು ಸರಿಯಾಗಿ ಗಮನದಿಂದ ನೋಡಿ, ಏಕೆಂದರೆ ನಂತರ ಯಾವುದೇ ತೊಂದರೆಯಾಗಬಾರದು. ಇಂದಿನ ದಿನ ಕಷ್ಟಗಳ ದಿನವಾಗಿದೆ. ನಿಮಗೆ ಅನಿಸುತ್ತದೆ ಈಗ ಆಗಿರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಹೇಗೆ ದೂರ ಮಾಡುವುದು ಎಂದು. ನಿಮ್ಮ ಬುದ್ಧಿಶಕ್ತಿಯಿಂದ ಇದರಿಂದ ಬಚಾವಾಗಬೇಕು. ಇದರಿಂದ ನಿಮ್ಮ ಸಂಗಾತಿಯು ಆಕರ್ಷಿತರಾಗುತ್ತಾರೆ. ಇದರಿಂದ ನಿಮಗೆ ಏನೂ ಕಷ್ಟವಾಗುವುದಿಲ್ಲ. ನಿಮ್ಮ ಕಾರ್ಯಸ್ಥಳದಲ್ಲಿ ಕೆಲವು ಒಪ್ಪಂದವಾಗಬಹುದು. ಅದು ಕೆಲವು ದಿನಗಳವರೆಗೂ ಲಾಭವನ್ನುಂಟು ಮಾಡುವುದು. ನಿಮ್ಮ ಕೆಲಸಗಾರರೊಡನೆ ಅಧಿವೇಶನದಲ್ಲಿ ಎಲ್ಲಾ ವಿಚಾರಗಳನ್ನು ತೆರೆದಿಡಿ. ನಿಮ್ಮ ಸ್ನೇಹವನ್ನು ಕೆಲಸದ ಸಂಬಂಧವಾಗಿ ಬದಲಿಸಲು ಈ ದಿನ ಶುಭವಾಗಿದೆ. ಇಂದಿನ ದಿನ ಯಾವುದೇ ಅವಕಾಶವನ್ನು ಬಿಡಬೇಡಿ. ನಿಮಗೆ ಇಂದು ಎಲ್ಲವೂ ಲಾಭದಾಯಕವಾಗಿ ಇರಬಹುದು. ಜಮೀನಿಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರವೂ ನಿಮಗೆ ಶುಭವಾಗುತ್ತಿದೆ. ನೀವು ಜಾಗೃತರಾಗಿದ್ದರೆ ನಿಮ್ಮ ಬೆಳೆ ಚೆನ್ನಾಗಿ ಬರುವುದು. ನೀವು ಮಾಲಿಯಾಗಿದ್ದರೆ
ಮುದುರಿರುವ ಹೂಗಳು ಕೂಡ ಅರಳುವಂತೆ ಕಾಣುವವು. ನೀವು ಜಮೀನನ್ನು ವಿಕಸಿತಗೊಳಿಸಲು ಇಷ್ಟಪಡುತ್ತಿದ್ದರೆ ಇಂದು ನಿಮ್ಮ ಎಲ್ಲ ಭೂಖಂಡಗಳನ್ನು ನಿಯೋಜಿತಗೊಳಿಸಲಾಗುವುದು. ಇಂದಿನ ದಿನ ಜಮೀನು ಹಾಗೂ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಒಳ್ಳೆಯದು. ಕಳೆದ ಸಮಯದಲ್ಲಿ ಪಟ್ಟಂತಹ ಪರಿಶ್ರಮ ಇಂದು ಫಲ ನೀಡುವುದು. ನೀವು ನಿಮ್ಮನ್ನು ಪ್ರಪಂಚದ ಅತಿ ದೊಡ್ಡ ಅದೃಷ್ಟವಂತರಾಗಿ ಕಾಣುವಿರಿ. ಇಂದು ನೀವು ನಿಮ್ಮ ಕರಿಯರ್ ಬಗ್ಗೆ ಚಿಂತಿತರಾಗಿರುವಿರಿ. ಇದರಿಂದ ನಿಮಗೆ ಮಾನಸಿಕ ಒತ್ತಡ ಆರಂಭವಾಗುತ್ತದೆ. ಯಾರಾದರೂ ಸಲಹೆಯ ಅನುಸಾರ ಯೋಗ ಹಾಗೂ ಧ್ಯಾನ ಮಾಡಿ. ಇದರಿಂದ ಒತ್ತಡ ಕಡಿಮೆ ಆಗುವುದು ಹಾಗೂ ಮಸ್ತಿಷ್ಕ ಕೂಡ ಸರಿಯಾಗಿ ಇರುವುದು. ನಿಮಗೆ ಮನಸ್ಸಿಗೆ ಮುದ ನೀಡುವುದು ಹಾಗೂ ಮನಸ್ಸಿಗೆ ಶಾಂತಿ ದೊರೆಯುವುದು. ಕರ್ಕ ರಾಶಿ, ಇಂದು ನೀವು ನಿಮ್ಮ ಪ್ರಿಯ ಜನರ ಸೇವೆಗೆ ಹಾಜರಾಗಿ ಇರಲು ಬಯಸುತ್ತೀರಾ. ಇಂದು ಎಷ್ಟು ಆಗುತ್ತದೆಯೋ ಅಷ್ಟು ನಮ್ರತೆಯಿಂದ ಇರಲು ಪ್ರಯತ್ನಿಸಿ. ನಿಮ್ಮ ಪ್ರಿಯ ಜನರ ಜೊತೆ ಪೂರ್ತಿ ಪ್ರೀತಿಯಿಂದ ವರ್ತಿಸಿ. ಅವರು ನಿಮ್ಮ ಈ ವ್ಯವಹಾರಕ್ಕೆ ಧನ್ಯವಾದಗಳನ್ನು ಹೇಳುವರು. ಇಂದು ನಿಮಗೆ ಅನಿಸುತ್ತದೆ, ಇಂದು ನೀವು ಏನೇ ಮಾಡಿದರೂ ಭವಿಷ್ಯದಲ್ಲಿ ನಿಮಗೆ ಅದರ ಲಾಭ ಖಂಡಿತವಾಗಿ ಸಿಗುತ್ತದೆ. ದಂಪತಿಗಳು ನಿಮ್ಮ ಸಂಬಂಧವನ್ನು ಮುಂದುವರಿಯಲು ಯೋಚಿಸುತ್ತಾರೆ. ನೀವು ನಿಮ್ಮ ಸಂಗಾತಿಗೆ ಕಾರ್ಡ್ ಕಳುಹಿಸಿ. ಇಂದು ನೀವು ನಿಮ್ಮ ಸಂಬಂಧದ ಬಗ್ಗೆ ತುಂಬಾ ಪ್ರಯಾಸ ಪಡುತ್ತೀರಾ. ಇದು ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ತುಂಬಾ ದಿನದ ಸುಖ ನೀಡುತ್ತದೆ. ಇಂದು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ನಿಮ್ಮ ಕಠಿಣ ಪರಿಶ್ರಮದಿಂದ ಫಲ ಸಿಗುವುದು. ಈ ವೇಳೆ ನಿಮಗೆ ಎಲ್ಲಾ ಬುದ್ಧಿವಂತಿಕೆಯನ್ನು ಎದುರುಗಿಡುವ ಅವಶ್ಯವಿದೆ. ಇದರಿಂದ ಬಹಳ ದಿನಗಳ ಕಾಲ ಮತ್ತು ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಅವಕಾಶ ಅಥವಾ ಗೌರವ ಒಂದೇ ಬಾರಿಗೆ ಸಿಗುವುದು. ಇಂದಿನ ದಿನ ನಿಮ್ಮದು. ಏನೇನೋ ದೊರೆಯುವುದು. ಎಲ್ಲಿಂದಲಾದರೂ ದೊಡ್ಡ ಮೊತ್ತದ ಹಣ ಬರುವುದು. ಅಂದ ಮೇಲೆ ನಿಧಾನವೇಕೆ? ದೊಡ್ಡ ಬಂಡವಾಳವನ್ನು ಹೂಡಿ ಹಣವನ್ನು ಸುಮ್ಮನೆ ಖರ್ಚು ಮಾಡಲು ಬಿಡಬೇಡಿ. ಇಂದು ನೀವು ಅನುಭವಿಸುವಿರಿ ನಿಮ್ಮ ಒಳಗಿನ ಶಕ್ತಿ ಮತ್ತು ಆತ್ಮವಿಶ್ವಾಸದ ಲೆವೆಲ್ ಹೆಚ್ಚಿರುವುದು ಎಂದು. ನೀವು ನಿಮ್ಮ ಆಸಕ್ತಿಯನ್ನು ಕೆಲಸ ಮಾಡುವುದರ ಕಡೆ ಹೆಚ್ಚು ತೋರಿಸಿ. ಬೇರೆಯವರು ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ಸವಿಯುವರು. ಸಿಂಹರಾಶಿ, ಇಂದು ನೀವು ಬೇರೆಯವರ ಎದುರಿಗೆ ನಿಮ್ಮನ್ನು ನೀವು ಸುಧಾರಿಸುವುದರಲ್ಲೇ ನಿರತರಾಗಿ ಇರುವಿರಿ. ನಿಮಗೆ ಸಲಹೆ ಕೊಡಲಾಗುತ್ತದೆ. ನೀವು ಬೇರೆಯವರನ್ನು ಬದಲಾಯಿಸುವ ಬದಲು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿ. ಹಾಗೂ ಈ ಬದಲಾವಣೆ ಹೊರಗಿನಿಂದ ಮಾತ್ರವಲ್ಲ, ಒಳಗಿನಿಂದ ಆಗಬೇಕು. ನಿಮ್ಮ ಹೃದಯ ಒಳ್ಳೆಯದಾಗಿದ್ದರೆ ನಿಮ್ಮ ಒಳ್ಳೆಯತನ ತಾನಾಗಿಯೇ ಹೊರಬರುತ್ತದೆ. ನಿಮ್ಮ ಒಳ್ಳೆಯತನದಿಂದ ಎದುರಿಗೆ ಇರುವವರನ್ನು ಅವನೇ ನಿಮ್ಮ ಜೊತೆ ಒಳ್ಳೆ ವ್ಯವಹಾರ ಮಾಡುವನು. ಇಂದು ನಿಮ್ಮ ಪ್ರೇಮ ಪ್ರಸಂಗದ ಮಧ್ಯೆ ಒಂದು ದೊಡ್ಡ ತಡೆಯನ್ನು ದೂರ ಮಾಡಿದ್ದರಿಂದ ನೀವು ಖುಷಿಯನ್ನು ಅನುಭವಿಸುತ್ತೀರಾ. ನೀವು ಯಾರಾದರೂ ಜೀವನ ಸಂಗಾತಿಯ ಹುಡುಕಾಟದಲ್ಲಿ ಇದ್ದೀರಾ ಅಥವಾ ಯಾರಾದರೂ ನಿಮ್ಮ ಮನಸ್ಸಿನ ಮಾತನ್ನು ಹೇಳಲು ಇಷ್ಟಪಡುತ್ತೀರಾ. ಆದರೆ ಈ ದಿನ ನಿಮಗೆ ಉತ್ತಮ ದಿನವಾಗಿದೆ. ಇಂದು ನಿಮ್ಮ ಇಚ್ಛೆಗಳು ಪೂರ್ತಿಯಾಗುತ್ತವೆ. ಡಿಸೆಂಬರ್ 20, 2009 ವ್ಯಾಪಾರದ ಪ್ರಬಂಧಗಳಿಗೆ ಇಂದಿನ ದಿನ ಶುಭವಾಗಿದೆ. ನಿಮಗೆ ಕಂಪನಿಯಲ್ಲಿ ಚೆನ್ನಾಗಿರುವ ಪದವಿಯು ಶೀಘ್ರವಾಗಿ ಸಿಗುತ್ತದೆ. ಇದರ ಜೊತೆ ಉತ್ತರದಾಯಿತ್ವವು ಮತ್ತು ಕೆಲಸದ ಭಾರಕ್ಕೆ ತಯಾರಾಗಿರಿ. ಇಂದು ನಿಮಗೆ ಸರಿಯಾದ ಸಂಭಾಷಣೆಯ ಕಲೆಯ ಲಾಭವು ನಿಮಗೆ ಸಿಗುತ್ತದೆ. ನಿಮಗೆ ಸರಿಯಾದ ಆರೋಗ್ಯಕ್ಕೆ ನಿಮ್ಮ ಮನಸ್ಸಿನ ಕೆಲಸಕ್ಕೆ ಏನಾದರೂ ಮಾಡಬೇಕಾಗಿದೆ. ನಿಮಗೆ ಗೊತ್ತೇ ಆಗುವುದಿಲ್ಲ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗುವುದು. ಇಂದು ನಿಮ್ಮ ಆರ್ಥಿಕ ವಿಷಯದಲ್ಲಿ ಅಭಿವೃದ್ಧಿ ಕಾಣುವುದು. ನೀವು ಸಂತೋಷವನ್ನು ಪಡುವಿರಿ. ನಿಜವಾಗಿ ಹೇಳಬೇಕೆಂದರೆ ಇದು ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ. ಈಗ ದೊರೆಯುತ್ತಿರುವ ಲಾಭವನ್ನು ಪಡೆಯಿರಿ. ಯಾವುದೇ ವಾಹನವಾದರೂ ನೀವು ಓಡಿಸುವಾಗ ವೇಗದಲ್ಲಿ ಸಮಾಧಾನವನ್ನು ತೋರಿಸಬೇಕು. ಇಲ್ಲದಿದ್ದರೆ ಆಕ್ಸಿಡೆಂಟ್ ಕೂಡ ಆಗಬಹುದು. ಇಂದು ನಿಮಗೆ ರಸ್ತೆ ಅಪಘಾತದಲ್ಲಿ ಪೆಟ್ಟಾಗಬಹುದು. ನಡೆದುಕೊಂಡು ಹೋಗುವಾಗ ಹಾಗೂ ವಾಹನವನ್ನು ಚಲಾಯಿಸುವಾಗ ತುಂಬಾ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ಹಾಗೆಯೇ ಗಮನದಲ್ಲಿ ಇಡಿ. ರಸ್ತೆಯಲ್ಲಿ ಟ್ರಾಫಿಕ್ ರೂಲ್ಸ್ ಅನ್ನು ಪಾಲಿಸಿರಿ. ಕನ್ಯಾ ರಾಶಿ, ಇಂದಿನ ದಿನ ನಿಮ್ಮ ಪರಿವಾರ ಜನರ ಜೊತೆ ಯಾವುದಾದರೂ ಯಾತ್ರೆಯ ಯೋಜನೆ ಹಾಕಲು ತುಂಬಾ ಒಳ್ಳೆಯದು. ಈ ಯಾತ್ರೆಯಿಂದ ನಿಮ್ಮ ಯೋಚನೆಗಳು ದೂರವಾಗುವವು. ನಿಮ್ಮ ಯಾತ್ರೆ ತುಂಬಾ ಚೆನ್ನಾಗಿರುತ್ತದೆ. ಇದರಿಂದ ನಿಮ್ಮೊಳಗಿನ ಪ್ರೀತಿ ಹೆಚ್ಚುತ್ತದೆ. ನಿಮ್ಮ ಸಂಬಂಧದಲ್ಲಿ ಬದಲಾವಣೆ ಇಲ್ಲದ ಕಾರಣ ನಿಮ್ಮ ಮಧ್ಯ ಜಗಳವಾಗಬಹುದು. ನಿಮ್ಮ ವ್ಯವಹಾರದ ಸಮೀಕ್ಷೆ ಮಾಡುವುದು ಅವಶ್ಯಕ. ನಿಮ್ಮ ಸಂಗಾತಿಯು ಏನಾದರೂ ಹೇಳಬಯಸಿದರೆ ಶಾಂತ ಸ್ವಭಾವದಿಂದ ಕೇಳಿ. ನಿಮ್ಮ ಶತ್ರುವು ನಿಮ್ಮನ್ನು ಕೆಳಗಿಳಿಸಲು ಪ್ರಯತ್ನ ಪಡುತ್ತಾರೆ. ಇದರಲ್ಲಿ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಮತ್ತು ಪರಿಸ್ಥಿತಿಗೆ ಅನುಸಾರವಾಗಿ ನಿರ್ಣಯ ತೆಗೆದುಕೊಳ್ಳಿ. ಕಾರ್ಯಸ್ಥಳದಲ್ಲಿ ನೀವೇನಾದರೂ ಇದರಲ್ಲಿ ಸೇರಿಕೊಂಡಿದ್ದರೆ ಆಗ ಗೊತ್ತಿಲ್ಲದೇ ಇರುವ ಹಾಗೆ ಬೇರೆಯವರಿಗೆ ತೊಂದರೆ ಕೊಡುತ್ತೀರಾ. ಅವರು ನಿಮಗೆ ತುಂಬಾ ಹತ್ತಿರದವರಾಗಿರುತ್ತಾರೆ. ಸದ್ಯದ ದಿನಗಳಲ್ಲಿ ನೀವು ಎಲ್ಲಿ ಕೈ ಹಾಕಿದರೂ ಅಲ್ಲಿ ನಿಮಗೆ ಲಾಭವೇ ಲಾಭ. ಇದನ್ನೇ ಯೋಚಿಸಿ ನೀವು ಈ ದಿನಗಳಲ್ಲಿ ಬಂಡವಾಳದ ವಿಷಯದಲ್ಲಿ ದೊಡ್ಡ ಹೆಜ್ಜೆಯನ್ನು ಇಡಲು ಯೋಚಿಸುತ್ತಿರುವಿರಿ. ನೀವು ಇಲ್ಲಿಯವರೆಗೆ ಪಾರಂಪರಿಕವಾಗಿ ಬಂಡವಾಳ ಹೂಡುತ್ತಿದ್ದೀರಿ. ಜೊತೆಗೆ ಖರ್ಚನ್ನು ಯೋಚಿಸಿ ಬುದ್ಧಿವಂತಿಕೆಯಿಂದ ಮಾಡುತ್ತಿದ್ದೀರಿ. ಆದರೆ ಈಗ ನೀವು ದೊಡ್ಡ ಹೆಜ್ಜೆಯನ್ನು ಇಡುವ ಸ್ಥಿತಿಯಲ್ಲಿ ಇರುವಿರಿ. ಆದರೂ
ತಕ್ಷಣ ಹಣವನ್ನು ಸಂಪಾದಿಸುವ ದಾರಿಯನ್ನು ಹುಡುಕಬೇಡಿ. ಬಂಡವಾಳಕ್ಕೆ ಯಾವುದಾದರೂ ವಿಕಲ್ಪವನ್ನು ಹುಡುಕಿ. ಇದರಲ್ಲಿ ನೀವು ಮುಂದೆ ಹೋಗಿ ನಿಮಗೆ ಲಾಭವನ್ನು ಇದು ತಂದುಕೊಡುತ್ತದೆ. ನೀವು ಕೆಮ್ಮು ಹಾಗೂ ಶೀತದಂತಹ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಲು ಮೊದಲೇ ಎಚ್ಚರಿಕೆ ವಹಿಸಿ. ನೀವು ಈ ಕಾಯಿಲೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು. ಎಲ್ಲದಕ್ಕಿಂತ ಮಹತ್ವಪೂರ್ಣವಾದದ್ದು ಏನೆಂದರೆ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಸ್ವಚ್ಛವಾಗಿ ಇರಿಸಿ ಹಾಗೂ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ. ಯಾವುದೇ ಕಾಯಿಲೆ ಜೊತೆ ನೀವು ಹೋರಾಡಬೇಕೆಂದರೆ ನೀವು ವಿಶ್ರಾಂತಿ ತೆಗೆದುಕೊಳ್ಳುವುದು. ತುಲಾರಾಶಿ, ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ನಿಮ್ಮ ಮನೆಯಲ್ಲಿ ಇಷ್ಟೊಂದು ಜಗಳ ಏಕೆ ಆಗುತ್ತದೆ ಎಂದು? ನಿಮಗೆ ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳುವ ಅವಶ್ಯಕತೆ ಇದೆ. ನೀವೇನಾದರೂ ಸಕಾರಾತ್ಮಕ ಹಾಗೂ ಸಹನಶೀಲ ವ್ಯಕ್ತಿಯಾದರೆ ನೀವು ನಿಮ್ಮ ಮನೆಯಲ್ಲಿ ಸಂತೋಷಕರ ವಾತಾವರಣ ಹುಟ್ಟಿಸಬಹುದು. ಎಲ್ಲಾ ಮನುಷ್ಯರು ತಪ್ಪು ಮಾಡುತ್ತಾರೆ ಎಂಬುದು ನೆನಪಿರಲಿ. ಯಾರೂ ಸಂಪೂರ್ಣರಲ್ಲ. ನಿಮ್ಮ ಪರಿವಾರದವರ ಜೊತೆಯಲ್ಲಿ ಗೌರವದಿಂದ ಮಾತನಾಡಿ, ಅದೇ ನಿಮಗೂ ದೊರೆಯುತ್ತದೆ. ಇಂದು ನೀವು ಪ್ರೀತಿಯಲ್ಲಿ ಮುಳುಗಿರುವ ದಿನವಾಗಲಿದೆ. ಜೊತೆಗಾರ ನಿಮ್ಮನ್ನು ಪದೇ ಪದೇ ಛೇಡಿಸಲಿದ್ದಾನೆ. ಇಂದು ಇಬ್ಬರಿಗೂ ಕೊಡಲು ತೆಗೆದುಕೊಳ್ಳಲು ಬಹಳ ಪ್ರೀತಿ ಮತ್ತು ಸಮಯವಿದೆ ಎಂದು ತಿಳಿಯುವಿರಿ. ಕೆಲಸದ ಕಡೆಯಿಂದ ಈ ದಿನವು ಚೆನ್ನಾಗಿರುತ್ತದೆ. ಸ್ವಲ್ಪ ಅನಪೇಕ್ಷಿತವಾದ ಮಾತಿನಿಂದ ನಿಮಗೆ ಆತ್ಮವಿಶ್ವಾಸವು ದೊರೆಯುತ್ತದೆ. ನಿಮಗೆ ನಿಮ್ಮ ಕೆಲಸದಲ್ಲಿ ಸಮಾಧಾನವೂ ದೊರೆಯುತ್ತದೆ. ಶೇರ್ ಬಜಾರ್ನಲ್ಲಿ ಕೆಲಸ ಮಾಡುವವರಿಗೂ ಇಂದು ಒಳ್ಳೆಯ ದಿನವಾಗಿದೆ. ರಾಜನೀತಿಗಳಿಗೂ ಯಾವ ರೀತಿಯ ಬೇಜಾರು ಆಗುವುದಿಲ್ಲ. ಇಂದು ನೀವು ಸಮಾಧಾನದಿಂದ ಇರಿ, ಏಕೆಂದರೆ ಇಂದು ನಿಮ್ಮ ಯಾವುದಾದರೂ ಪ್ರೀತಿಯ ವಸ್ತು ಕಳೆದು ಹೋಗುವ ಭಯವಿದೆ. ನಿಮಗೆ ನಿಮ್ಮ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದೀರಿ ಎಂದು ತಿಳಿದಿದೆಯೇ ಎಂದು ನೋಡಿಕೊಳ್ಳಿ. ನಿಮ್ಮ ಅವುಗಳನ್ನು ಎಲ್ಲೆಲ್ಲಿಯೂ ಇಡಬೇಡಿ, ಏಕೆಂದರೆ ಅದರ ನಷ್ಟದ ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು. ಒಳ್ಳೆಯದನ್ನು ಪಡೆಯಲು ನೀವು ಜಿಮ್ಗೆ ಹೋಗುವ ವಿಚಾರ ಮಾಡುತ್ತಿರುವಿರಿ. ಮೊದಲು ಚಿಕಿತ್ಸಕನ ಸಲಹೆ ತೆಗೆದುಕೊಳ್ಳುವುದನ್ನು ಮರೆಯಬೇಡಿ. ಅವರ ಸಲಹೆ ನಿಮಗೆ ಗೈಡ್ ಮಾಡುವುದರ ಜೊತೆಗೆ ಒಳ್ಳೆಯ ಎಕ್ಸರ್ಸೈಸ್ಗಳನ್ನು ಮಾಡಲು ನಿಮ್ಮನ್ನು ಒಪ್ಪಿಸುವುದು. ನೀವು ಪೌಷ್ಟಿಕ ಆಹಾರ ತಿನ್ನಿ, ಸಮತೋಲಿತ ಆಹಾರವನ್ನು ತಿನ್ನಿ, ಇದರಿಂದ ನಿಮಗೆ ಲಾಭವಾಗುತ್ತದೆ. ವೃಶ್ಚಿಕ ರಾಶಿ, ಇಂದು ನಿಮ್ಮ ಮನಸ್ಸು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗಲು ಬಯಸುತ್ತದೆ. ನಿಮ್ಮ ಗಮನ ಆಧ್ಯಾತ್ಮಿಕತೆಯ ಕಡೆ ಇರುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಧರ್ಮದ ಮಹತ್ವವನ್ನು ಅರಿತುಕೊಳ್ಳಲು ಪ್ರಯತ್ನಿಸುವಿರಿ. ಈ ದಾರಿಯಲ್ಲಿ ನಡೆಯುವುದರಿಂದ ನಿಮಗೆ ಸಂತೋಷ ಹಾಗೂ ಶಾಂತಿ ದೊರೆಯುತ್ತದೆ. ಇಂದು ನೀವು ಹಿಂದಿನ ದಿನಗಳ ಚಿಂತೆಯಿಂದ ಬಿಡುಗಡೆ ಹೊಂದುವಿರಿ. ನೀವು ನಿಶ್ಚಿಂತೆಯಿಂದ ನಿಮ್ಮ ಹಿಂದಿನ ಅಥವಾ ಭವಿಷ್ಯದ ಬಗ್ಗೆ ಯೋಚಿಸುತ್ತೀರಾ. ನಿಮ್ಮ ಮೇಲೆ ಒತ್ತಡ ಇರುವ ಅವಶ್ಯಕತೆ ಇಲ್ಲ. ನೀವೇನಾದರೂ ಸ್ವಲ್ಪ ದಿವಸದಿಂದ ಕೆಲಸವಿಲ್ಲದೆ ಇದ್ದರೆ ಆಗ ಮುಂದೆ ಬರುವ ಸಮಯವು ಸ್ವಲ್ಪ ಚೆನ್ನಾಗಿರುತ್ತದೆ. ಇಂದಿನ ದಿನ ನಿಮಗೆ ಚಿರಪರಿಚಿತವಾದ ವಿಷಯವು ಸಿಗುತ್ತದೆ. ನಿಮ್ಮ ಧೈರ್ಯದ ಫಲವು ನಿಮಗೆ ಸಿಗುತ್ತದೆ. ಚಾರಿಟಿಗೆ ಸ್ವಲ್ಪ ದಾನ ಮಾಡುವುದು ಒಳ್ಳೆಯದು. ಇದರಿಂದ ಟ್ಯಾಕ್ಸ್ ಕೂಡ ಉಳಿಯುತ್ತದೆ. ಇದರಿಂದ ಪುಣ್ಯವು ಬರುವುದು. ನೆನಪಿನಲ್ಲಿ ಇಡಿ, ನಿಮ್ಮ ಹತ್ತಿರ ಸ್ವಲ್ಪ ಬರುತ್ತಿದ್ದೆ ಎಂದರೆ ಅದನ್ನು ಸ್ವಲ್ಪ ಕೊಟ್ಟರೆ ತಪ್ಪೇನಿಲ್ಲ. ನೀವು ಏನಾದರೂ ಕೊಟ್ಟರೆ ತಾನೇ ಏನಾದರೂ ಪಡೆಯಲು ಹಕ್ಕುದಾರರಾಗುವಿರಿ. ತುಂಬ ದಿನಗಳಿಂದ ನಿಮ್ಮನ್ನು ಕಾಡುತ್ತಿರುವ ಕಾಯಿಲೆಯಿಂದ ನೀವು ಮುಕ್ತಿ ಪಡೆಯುವಿರಿ. ಇದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ. ತುಂಬ ದಿನಗಳಿಂದ ನಡೆದು ಬರುತ್ತಿರುವ ಮಾನಸಿಕ ಒತ್ತಡವು ಕಡಿಮೆಯಾಗುತ್ತದೆ ಮತ್ತು ಇದರಿಂದ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುವಿರಿ. ಇಂದಿನ ದಿನ ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ಹಾಗೆಯೇ ಅರ್ಧದಲ್ಲಿ ಬಿದ್ದಿರುವ ಕೆಲಸಗಳನ್ನು ಪೂರ್ತಿ ಮಾಡಿ. ಧನುರಾಶಿ, ನಿಮ್ಮಗಳಲ್ಲಿ ಯಾರು ಪರಿವಾರದಿಂದ ಹೊರಗೆ ದೂರದಲ್ಲಿ ವಾಸಿಸುತ್ತಿದ್ದಾರೋ ಅಂಥವರು ಅವರ ಪರಿವಾರದೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯಬಹುದು. ಈ ಸಮಯದ ಪ್ರಯೋಗವನ್ನು ನೀವು ನಿಮ್ಮ ಹಳೆಯ ಸವಿ ನೆನಪುಗಳನ್ನು ತಾಜಾ ಮಾಡಲು ಮಾಡಬಹುದು. ನಿಮ್ಮ ಈ ತರದ ಸ್ವಭಾವದಿಂದ ಎಲ್ಲ ಪರಿವಾರದ ಜನರಿಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ತುಂಬಾ ಸಂತೋಷವಾಗುತ್ತದೆ. ಬದಲಿಗೆ ಅವರು ನಿಮಗೆ ಅಧಿಕ ಪ್ರೀತಿಯನ್ನು ನೀಡುವರು. ಈ ಸಮಯ ನೀವು ನಿಮ್ಮ ಪರಿವಾರದ ಜನರ ಜೊತೆ ಕೆಲಸ ಮಾಡುವುದರ ಲಾಭವೂ ಆಗುತ್ತದೆ. ನಿಮ್ಮ ಪಾರ್ಟ್ನರ್ ಯೋಗ್ಯತೆಯ ಬಗೆಗೆ ಇಂದು ನೀವು ಅಸಂತುಷ್ಟರಾಗುತ್ತೀರಿ. ಆದರೆ ನೀವು ಪೂರ್ಣತೆಯ ಹುಡುಕಾಟದಲ್ಲಿ ಇದ್ದರೆ ನಿರಾಶೆಯ ವಿನಃ ನಿಮಗೆ ಏನೂ ಸಿಗುವುದಿಲ್ಲ. ನಿಮಗೆ ಅನಿಸುತ್ತದೆ ಯಾರೋ ನಿಮ್ಮ ಕಡೆ ನೋಡುತ್ತಿದ್ದಾರೆ ಎಂದು. ನೀವೇನಾದರೂ ಹೊಸ ನೌಕರಿಯ ಹುಡುಕಾಟದಲ್ಲಿದ್ದರೆ, ಅದರ ವಿಷಯವಾಗಿ ಯೋಚಿಸುತ್ತಾ ಇದ್ದರೆ ಆಗ ಇಂದು ಅಶುಭ ದಿನವಾಗಿದೆ. ನಿಮ್ಮ ವಿಚಾರವನ್ನು ಸರಿಯಾಗಿ ಇಟ್ಟುಕೊಳ್ಳಿ ಮತ್ತು ಪ್ರತೀಕ್ಷೆಯಲ್ಲಿ ಇರಿ. ನಿಮ್ಮ ಎಲ್ಲ ವಿಕಲ್ಪಗಳನ್ನು ತೆಗೆದಿಡಿ ಮತ್ತು ಹೊಸ ಅವಸರದ ಪೂರ್ತಿ ಲಾಭ ಪಡೆಯಿರಿ. ನೀವು ಚೆನ್ನಾಗಿ ದೊಡ್ಡ ಕೆಲಸವನ್ನು ಮಾಡುತ್ತಿರುವಿರಿ. ನಿಮ್ಮ ಒಳ್ಳೆ ಕೆಲಸಕ್ಕೆ ನಿಮಗೆ ನೀವು ಗೌರವವನ್ನು ಸಲ್ಲಿಸಿ. ಬ್ಯಾಂಕ್ನಿಂದ ಹೆಚ್ಚಲ್ಲದಿದ್ದರೂ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಮನರಂಜನೆಗೆ ಉಪಯೋಗಿಸಿ. ಸ್ವಲ್ಪ ಮನರಂಜನೆಯನ್ನು ಮಾಡಿ. ತುಂಬ ದಿನಗಳಿಂದ ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಿ ಇರುವಿರಿ. ಇಂದು ಎಲ್ಲ ಮರೆತು ಜೀವನದ ಆನಂದವನ್ನು ಪಡೆಯಿರಿ.
ನಾಳೆ ಮತ್ತೆ ಕೆಲಸಕ್ಕೆ ಮರಳಿದಾಗ ತುಂಬಾ ಚೆನ್ನಾಗಿ ಅನ್ನಿಸುವುದು. ನಿಮಗೆ ಸಾಧನೆಯ ಲಾಭ ಕೇಳಿ ಆಶ್ಚರ್ಯವಾಗಬಹುದು. ಇಂದು ನೀವು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಬಹುದು. ಅದಕ್ಕೆ ಇದು ಸರಿಯಾದ ಸಮಯ, ಸಾಧನ. ಆದರೆ ಒಳ್ಳೆಯ ಪ್ರಭಾವವನ್ನು ಈಗ ಮತ್ತು ಮುಂದೆಯೂ ತೋರಿಸುವುದು. ಮಕರ ರಾಶಿ, ನೀವು ತುಂಬ ದಿನಗಳಿಂದ ಏನನ್ನೋ ಹೇಳಲು ಇಷ್ಟಪಡುತ್ತಿದ್ದೀರಿ, ಆದರೆ ಆಗುತ್ತಿಲ್ಲ. ಈ ದಿನದ ಪ್ರಯೋಗ ಮಾಡಿ ನೀವು ನಿಮ್ಮ ರಚನಾತ್ಮಕತೆಯನ್ನು ಪ್ರದರ್ಶಿಸಬಹುದು. ನಿಮ್ಮ ಸಂಗಾತಿಯ ಜೊತೆ ಸೇರಿಕೊಂಡು ಅನಾವಶ್ಯಕ ವಾದ ವಿವಾದದಿಂದ ಬಚಾವಾಗಿರಿ. ಅನಾವಶ್ಯಕವಾಗಿ ಕಷ್ಟದಿಂದ ಬಚಾವಾಗಿರಿ ಮತ್ತು ನಿಮ್ಮ ಧ್ಯಾನವನ್ನು ಭವಿಷ್ಯದಲ್ಲಿ ಸೇರಿಸಿ ನಿಮ್ಮ ವ್ಯವಹಾರ ಶಾಂತಿಯಿಂದ ಇರಲಿ. ನಿಮಗೆ ಕೆಲಸವನ್ನು ಮುಂದುವರಿಸಲು ಇಂದು ಒಳ್ಳೆಯ ದಿನವಾಗಿದೆ. ನಿಮ್ಮ ಆತ್ಮವಿಶ್ವಾಸವು ಹೆಚ್ಚುತ್ತದೆ. ನೀವು ವ್ಯವಸಾಯದ ಕ್ಷೇತ್ರದಲ್ಲಿ ಮುಂದುವರಿಯಲು ಇಚ್ಛಿಸುತ್ತೀರಿ. ನಿಮಗೆ ಒಳ್ಳೆಯ ಅಥವಾ ಕಷ್ಟದ ಕೆಲಸದ ಬಗ್ಗೆ ಯೋಚಿಸಬೇಕಾಗಿದೆ. ಇದರಿಂದ ಲಾಭವಾಗುತ್ತದೆ. ಇಂದು ಚೆನ್ನಾಗಿ ಖರ್ಚು ಆಗುವ ದಿನ, ಆದರೆ ಸುಮ್ಮನೆ ದುಂದುವೆಚ್ಚ ಮಾಡಬೇಡಿ. ಇಂದು ಭವಿಷ್ಯಕ್ಕಾಗಿ ಸ್ವಲ್ಪ ಬಂಡವಾಳ ಹೂಡಿ. ನಿಮ್ಮ ಮಕ್ಕಳಿಗಾಗಿ ಯಾವುದಾದ್ರೂ ಎಜುಕೇಶನ್ ಪ್ಲಾನ್ ತೆಗೆದುಕೊಳ್ಳಿ. ಇಂದು ಮಾಡಿದಂತಹ ಸಣ್ಣ ಬಂಡವಾಳ ಮುಂದೆ ಒಂದು ದಿನ ದೊಡ್ಡ ಮೊತ್ತವಾಗಿ ನಿಮ್ಮೆದುರಿಗೆ ಬರುವುದು. ಒಂದು ಸಣ್ಣ ಒತ್ತಡವು ನಿಮಗೆ ತೊಂದರೆಯನ್ನು ಉಂಟು ಮಾಡಬಲ್ಲದು. ಅದನ್ನು ನಿಲ್ಲಿಸಲು ತಕ್ಷಣ ಪ್ರಯತ್ನಿಸಿ, ಏಕೆಂದರೆ ಅದು ಹೆಚ್ಚಿದಷ್ಟು ತೊಂದರೆ ಮತ್ತಷ್ಟು ಹೆಚ್ಚುವುದು. ನಿಮ್ಮ ನಕಾರಾತ್ಮಕ ಯೋಚನೆಯು ನಿಮ್ಮ ಒಳ್ಳೆಯ ಆರೋಗ್ಯ ಪಡೆದುಕೊಳ್ಳಲು ತೊಂದರೆ ಆಗಬಹುದು. ಪೂರ್ತಿ ವಿಶ್ರಾಂತಿ ತೆಗೆದುಕೊಳ್ಳಿ. ಮನಸ್ಸಿಗೆ ಇಷ್ಟವಾಗುವಂತಹ ಕೆಲಸವನ್ನು ಮಾಡಿ. ಇದು ನಿಮ್ಮ ಮನಸ್ಸು ಹಾಗೂ ತಲೆ ಎರಡಕ್ಕೂ ಆರಾಮ ನೀಡುವುದು. ನೀವು ಒತ್ತಡದ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಪ್ರಭಾವದ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಕುಂಭರಾಶಿ, ತುಂಬ ದಿನಗಳಿಂದ ಬಗೆಹರಿಯದೇ ಇದ್ದ ಯಾವುದೋ ಕಾನೂನಿನ ವಿಷಯ ಇಂದು ನಿಮ್ಮ ಕೈ ಸೇರುವುದು. ಈ ಕೇಸ್ ನಿಮಗೆ ತುಂಬಾ ತೊಂದರೆಯನ್ನು ಕೊಡುತ್ತಿದ್ದು, ಈಗ ನಿಮ್ಮ ಎಲ್ಲ ಸಮಸ್ಯೆ ಬಗೆಹರಿಯುವು ಹಾಗೂ ಜೀವನ ಸಾಮಾನ್ಯ ರೂಪದಲ್ಲಿ ನಡೆಯಲು ಆರಂಭವಾಗುವುದು. ಈಗ ನೀವು ಮಾನಸಿಕ ಹಾಗೂ ಭಾವನಾತ್ಮಕ ರೂಪದಿಂದ ಮುಂದುವರಿಯಬಹುದು. ನಿಮ್ಮ ಪ್ರೇಮದಲ್ಲಿ ಬರುವ ಅಡಚಣೆಗಳು ಇವತ್ತು ದೂರವಾಗುತ್ತವೆ. ನಿಮಗೆ ಇಷ್ಟವಾಗುವ ದಿಕ್ಕಿನಲ್ಲಿ ನಿಮ್ಮ ಸಂಬಂಧದ ಮಾತು ನಡೆಯುತ್ತದೆ. ಪಾರ್ಟ್ನರ್ ಜೊತೆಯ ನಿಮ್ಮ ಸಂಬಂಧ ಇನ್ನೂ ಮುಂದೆ ಹೋಗುತ್ತದೆ. ನಿಮ್ಮ ಪರಿವಾರದವರು ಇದಕ್ಕೆ ಒಪ್ಪಿಗೆ ನೀಡುತ್ತಾರೆ. ನೀವು ಇವತ್ತು ತಿಳಿದುಕೊಳ್ಳುತ್ತೀರಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಎಷ್ಟು ಜವಾಬ್ದಾರಿಯಾಗಿ ಇದ್ದಾರೆ ಎಂದು. ಅವಸರದಿಂದ ಆನಂದ ಪಡೆಯಿರಿ. ಇಂದಿನ ದಿನ ಈ ರೀತಿಯ ಮಹಿಳೆಯರಿಗೆ ಒಳ್ಳೆಯದು. ಅವರಿಗೆ ಜೀವನ ಪರ್ಯಂತ ಏನೂ ಕಷ್ಟವೇ ಇರುವುದಿಲ್ಲ. ಅಂತವರಿಗೆ ಯಾವುದಾದರೂ ಕ್ಷೇತ್ರದಲ್ಲಿ ನೀವು ಅಪೇಕ್ಷೆ ಪಡದೆ ಒಳ್ಳೆಯ ಪರಿಣಾಮ ನಿಮ್ಮದಾಗುತ್ತದೆ. ನಕ್ಷತ್ರಗಳು ನಿಮ್ಮ ಪಕ್ಷದಲ್ಲಿಯೇ ಇದೆ. ಆಸೆಯನ್ನು ಬಿಟ್ಟು ಬಿಡಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ನೀವು ನಿಮ್ಮ ದಾರಿಯಲ್ಲಿ ಬಂದ ಎಲ್ಲ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿದ್ದೀರಿ. ಈಗ ಎಲ್ಲ ನಿಮ್ಮ ಕಡೆ ಇದೆ. ಆದ್ದರಿಂದ ಯಾವುದೇ ಎಚ್ಚರಿಕೆ ಕೊಡುವಂತಹ ಕಷ್ಟ ಬಂದರೂ ಧೈರ್ಯವಾಗಿ ಅದನ್ನು ಎದುರಿಸಿ. ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇದ್ದರೆ ಎಂತಹ ಸಮಸ್ಯೆಯನ್ನಾದರೂ ಎದುರಿಸಬಹುದು. ಈ ಸಲ ಯಾವುದಾದರೂ ಬೆಂಕಿಯ ಅಥವಾ ವಿದ್ಯುತ್ ಯಂತ್ರಗಳನ್ನು ಉಪಯೋಗಿಸುವಾಗ ಯಾವುದೇ ರೀತಿಯ ದುರ್ಘಟನೆ ನಡೆಯದಂತೆ ಗಮನವಹಿಸಿ. ಇಲ್ಲದಿದ್ದರೆ ಯಾವುದಾದರೂ ದುರ್ಘಟನೆ ಅಥವಾ ಪೆಟ್ಟಾಗುವ ಸಂಭವವಿದೆ. ಇಂದು ನೀವು ಎಲೆಕ್ಟ್ರಾನಿಕ್ ಯಂತ್ರವನ್ನು ಉಪಯೋಗಿಸುವುದರಿಂದ ಎಲೆಕ್ಟ್ರಿಕ್ ಶಾಕ್ ಕೂಡ ಹೊಡೆಯಬಹುದು ಹಾಗೂ ವಿದ್ಯುತ್ ಯಂತ್ರ ಕೆಟ್ಟು ಹೋಗಬಹುದು. ನೀವು ಅದನ್ನು ಆದಷ್ಟು ಬೆಂಕಿಯಿಂದ ದೂರವಿದ್ದರೆ ಒಳ್ಳೆಯದು. ಇಲ್ಲದಿದ್ದರೆ ಸುಡಲೂಬಹುದು. ಮೀನರಾಶಿ, ಇಂದು ನಿಮಗೆ ಒಳ್ಳೆಯ ಸನ್ಮಾನ, ಹಣ ಹಾಗೂ ಸಫಲತೆ ಸಿಗುತ್ತದೆ. ಇಂದು ನೀವು ನಿಮ್ಮ ವಿಚಾರಗಳನ್ನು ಸಕಾರ ಮಾಡುವ ಸ್ಥಿತಿಯಲ್ಲಿ ಇರುವಿರಿ. ಜೀವನ ನಿಮಗೆ ಏನೆಲ್ಲ ಕೊಟ್ಟಿದೆ ಹಾಗೂ ಯಾವ ದಿಕ್ಕಿನ ಕಡೆ ಕರೆದುಕೊಂಡು ಹೋಗುತ್ತಿದೆ ಅದರ ಬಗ್ಗೆ ನೀವು ಸಂತೃಪ್ತಿಯಿಂದ ಇರಬೇಕು. ಜನರ ಜೊತೆಗೆ ನಿಮಗೆ ಒಳ್ಳೆಯ ಸಂಬಂಧವಿದೆ. ಅದರ ಉಪಯೋಗವನ್ನು ನೀವು ನಿಮಗೋಸ್ಕರ ಹೊಸ ಅವಕಾಶಗಳನ್ನು ಪಡೆದುಕೊಳ್ಳುವುದರಲ್ಲಿ ಮಾಡಿರಿ. ಆದರೆ ಗಮನದಲ್ಲಿ ಇಟ್ಟುಕೊಳ್ಳಿ, ನೀವು ಸಡಿಲತೆಯನ್ನು ನಿಮ್ಮ ತಲೆ ಏರಿ ಕೂಡದಂತೆ ನೋಡಿಕೊಳ್ಳಿ. ಯಾರ ಪಾರ್ಟ್ನರ್ ದೂರ ಇರುತ್ತಾರೋ ಅವರಿಗೆ ಇವತ್ತು ಆಶ್ಚರ್ಯಜನಕ ರೂಪದಲ್ಲಿ ಮಿಲನವಾಗುವ ಸಂಭವವಿದೆ. ಇದಕ್ಕಾಗಿ ಚೆನ್ನಾಗಿ ಯೋಜನೆ ಮಾಡಿಕೊಳ್ಳಿ. ನಿಮಗೆ ಗೊತ್ತೇ ಆಗುವುದಿಲ್ಲ ಇವತ್ತಿನ ದಿನ ಹೇಗೆ ಕಳೆಯಿತು ಎಂದು. ಇಂದು ನೀವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಉನ್ನತಿಯ ಅವಸರವನ್ನು ನಿಮ್ಮ ಕಡೆಗೆ ತಿರುಗಿಸಿಕೊಂಡ ಹಾಗೆ ಕಾಣಿಸುತ್ತದೆ. ನೀವೇನಾದರೂ ಕೆಲಸವನ್ನು ಬದಲಾಯಿಸುತ್ತಾ ಇದ್ದರೆ ಆಗ ವಿಕಲ್ಪವನ್ನು ವರದಿಯನ್ನು ಮೊದಲು ಮಾಡಿ. ಈ ಸಮಯದಲ್ಲಿ ಮಾಡಿದ ಪ್ರಯತ್ನವು ಸಫಲವಾಗುತ್ತದೆ. ಇಂದು ನಿಮಗೆ ಲಾಭದ ದಿನ. ಇಂದು ನಿಮಗೆ ಅನ್ನಿಸುವುದು ನಿಮ್ಮ ಎಲ್ಲ ಬಿಸಿನೆಸ್ಸು ಚೆನ್ನಾಗಿ ಕೆಲಸ ಮಾಡುತ್ತಿದೆ ಎಂದು. ಯಾವುದಾದರೂ ಹೊಸ ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು. ನೀವು ಇದರ ಬಗ್ಗೆ ಯಾರಿಂದಲಾದರೂ ಸಲಹೆ ಕೇಳಬೇಕು ಎಂದು. ಅವರು ನಿಮಗೆ ಸಲಹೆ ಕೊಡಲು ಅರ್ಹರೇ ಎಂದು ಪರಿಶೀಲಿಸಿ. ನಿಮಗೇನಾದರೂ ಹೈ ಮತ್ತು ಲೋ ಬ್ಲಡ್ ಪ್ರೆಷರ್ನ ತೊಂದರೆ ಇದ್ದರೆ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಹಿಸಬೇಕು. ನಿಮ್ಮ ಈ ಸ್ಥಿತಿಯನ್ನು ಬದಲಾಯಿಸಲು ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತನ್ನಿ.
ನಿಮಗೆ ಸರಿಯಾದ ದಾರಿ ತೋರಿಸುತ್ತಿರುವ ಯಾವುದೇ ರೀತಿಯ ಸಕಾರಾತ್ಮಕ ಸುಧಾರಣೆಯ ಚಿಹ್ನೆಯನ್ನು ಒಪ್ಪಿಕೊಳ್ಳಿ. ಇಂದು ಸುಲಭವಾದ ಕೆಲಸವನ್ನು ಮಾಡಿ.